ಎಲ್ಲರೂ ಸಿಕ್ತು ಬರಲ್ಲ ನೆಕ್ಸ್ಟ್ ಟೈಮ್ ಪ್ರಾಕ್ಟೀಸ್ ಜೋಶಿಂದ ಮಾಡ್ತಾ ಇರ್ತಾರೆ ಎಷ್ಟು ಶ್ಲೋಕ ಇರ್ತಾವಲ್ಲ ಗೊತ್ತಿದ್ದ ತಡಿ ಅವ್ರು ಇಟ್ಕೋದ್ರಲ್ಲ ಹಲೋ 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 विघ्नेशाय सरस्वत्यै पार्वत्यै गुरवे नमः दक्षिणामूर्तये जय सर्वकार्यार्थसिद्धये गजमुखना निन्न पादव ನೆನೆವೆ ಗಜಮುಖನ ನಿನ್ನ ಪಾದವನೆನೆ ಭಜಗಗೆ ಕರುಣಿಸೋ ವರಗಳ ಮೂಷಕ ವಾಹನ ಮೋದಕ ಹಸ್ತ ಪಾಶಾಂಕುಶಧರ ಪರಮ ಪವಿತ್ರ बुद्धि प्रदायक पुस्तक धारी सिद्धि विनायक पाद नमस्ते देव देवर देवा देव नमो ओ देव देवर देव ಇಂದಿರೆಗೆ ತಲೆ ಹೋಗಿ ಪರಮಾನಂದ ಭಕ್ತಿಯೊಳಗನ ಧ್ಯಾನಿಸಿ ವಂದಿಸುವೆ ಶಾರದೆಗೆ ಶಕ್ರಾದ್ಯ ಮರರಿಂಗರಗಿ ನಾಂದಿಯೋಳು ವರವ್ಯಾಸ ಮುನಿಪದ ದ್ವಂದ್ವ ಗಾನದನಾಗಿ ಕವಿಗಳ ಸಂಗನಿಗೆ ಬಲವನ್ನು ಬೇಡುವೆನಿಗ ಮೃಗವ ತೈ ತೈ ತತ್ತಿನದೇ ತತ್ತಿನ ತಾತೈ ತತ್ತಿನದೇ
ದೇವತೆಗಳೇ, ದೇವೇಶ ತ್ರಿಮೂರ್ತಿಗಳಿಂದ ದತ್ತವಾಗಿರ್ತಕ್ಕಂಥ ಹಾ ಈ ತ್ರಿವಿಷ್ಟಭ ಸಿಂಹಾಸನವನ್ನ ಹಾ ಏರಿದಂತ ಭಾಗ್ಯವಂತ ಈ ದೇವೇಂದ್ರ, ಹಾ ಹಾ ಈ ದೇವಲೋಕವನ್ನ ನಾನು ಆಳುತ್ತಿದ್ದರೂ 3 ಲೋಕಗಳ ಆಗು ಹೋಗುಗಳ ಮೇಲೆ ಕಣ್ಣಿಟ್ಟಿರಬೇಕಾದ ನನ್ನ ಕರ್ತವ್ಯ. ಸರಿ ಈ ದೇವಲೋಕದಲ್ಲಿ ಹಾ ಸಕಲ ಭೋಗಗಳೂ ಇವೆ. ಇಲ್ಲಿ ಚಳಿಯಾದರೆ ಹಾ ಅಗ್ನಿ ಇದ್ದೀವಿ, ಹಾ ನೀರು ಬೇಕು ಅಂತ ಆದ್ರೆ ಹಾ ನೀನು ವರುಣನಿದ್ದೀವಿ. ಹೌದು. ಹಾಗಾಗಿ ಹಾ. ಯಾವುದೇ ಕೊರತೆ ಎನ್ನುವುದು ನಮಗಿಲ್ಲ. ಇಲ್ಲಿರುವಂತಹ ಭೋಗಗಳು ಹಾ ಈ ದೇವತೆಗಳ ಒಂದು ಸುಖಕ್ಕೆ ಎಂದು ಬಹಳ ಜನ ತಿಳಿದುಕೊಂಡಿದ್ದಾರೆ. ಹಾ ಹಾ ಈ ದೇವೇಂದ್ರ ಪದವಿಯನ್ನ ಏರುವುದೆಂದರೆ ಹಾ ಸುಲಭದ ಕೆಲಸವಲ್ಲ. 100 ಯಾಗಗಳ ಪುಣ್ಯ ಸಂಚಯನದೊಂದಿಗೆ ತ್ರಿಮೂರ್ತಿಗಳ ಕರುಣೆಯೂ ಬೇಕಾಗುತ್ತದೆ. ಆದರೆ ಈ ದೇವಲೋಕದಲ್ಲಿ ಇರ್ತಕ್ಕಂಥ ಭೋಗಗಳು ನಮಗೆ ಮಾತ್ರವಲ್ಲ, ಯಾರೇ ಪುಣ್ಯವನ್ನ ಮಾಡಿ ದೇವಲೋಕವನ್ನ ಪ್ರವೇಶಿಸಿದರೂ ಅವರಿಗೆಲ್ಲ ಈ ಭೋಗ ಭಾಗ್ಯಗಳು ಸಿಗುತ್ತವೆ. ಆದರೆ ಹಾಗಿದ್ದರೆ ನಾವಿರುವುದು ಯಾಕೆ ಎನ್ನುವಂತ ಪ್ರಶ್ನೆ ಬರ್ತದೆ. ನಾವಿರುವುದು ಈ ಭೋಗದ ಈ ಸುಖದ ಕಾವಲಿಗಾಗಿ. ಕಾವಲಿಗಾಗಿ ಅಂತಾದ್ರೆ ಯಾರಿಂದ ಕಾವಲು? ಉತ್ತರ ಇದೆ, ಬೇರೆ ಯಾರು ಅಲ್ಲ, ನಮ್ಮ ದಾಯಾದಿಗಳಾದಂತಹ ದಾನವರು ನಮ್ಮ ಸುಖದ ಮೇಲೆ ಕಣ್ಣಿಟ್ಟು ಆಗಾಗ ನಮ್ಮ ಮೇಲೆ ಆಕ್ರಮಣವನ್ನ ಮಾಡ್ತಾರೆ. ಆದರೆ ನಾವ್ಯಾರು? ಅವಿನಾಶರಲ್ಲವೇ? ಆಗಿದ್ದರಿಂದ ನಮ್ಮನ್ನ ನಾಶ ಮಾಡ್ಲಿಕ್ಕಂತೂ ಆಗುವುದಿಲ್ಲ. ಅಲ್ಲದೆ ಅದು ಇನ್ನೂ ಒಂದು ಕಾರಣವಿದೆ. ಏನು? ನಾವು ದೇವತೆಗಳು ಪವಿತ್ರರು ಎನ್ನುವಂತಹ ಆ ಒಂದು ಕಣ್ಣು ಅವರ ಮೇಲೆ ಅವರಿಗಿದೆ. ನಮ್ಮನ್ನ ಅಪವಿತ್ರಗೊಳಿಸಬೇಕು, ವಿನಾಶಗೊಳಿಸಬೇಕು ಎಂದು ನಮ್ಮ ಮೇಲೆ ಅವರು ಆಕ್ರಮಣವನ್ನ ಮಾಡ್ತಾರೆ. ಹಾಗೆ ಏನಾದರೂ ಆಕ್ರಮಣವನ್ನ ಮಾಡಿದರೆ ನಾವು ಯಾವ ರೀತಿಯಲ್ಲಿ ಉತ್ತರವನ್ನ ಕೊಡಬಹುದು? ಅಗ್ನಿ, ನೀನು ಹೇಳ್ತೀರಾ? ಬಿಡು ನಿರ್ಜನವಾದೆ ಅಗ್ನಿ ಕರುಣ ಕರುಳ ದೈತ್ಯ ಬಿಡಿಯೋ ಕರುಳ ದೈತ್ಯ ಬಿಡಿಯೋ ಸುರಪತಿಯ ಬಿಡುವ ದೇವೇಶ ಈ ದಾನವರು ಇಲ್ಲಿಯವರೆಗಾಗಿ ಆಕ್ರಮಣವನ್ನು ಮಾಡುವುದಕ್ಕೆ ಮುಂದಾಗಿ ಬಂದ್ರೆ ಅವರಿಗೆ ಮೊದಲಾಗಿ ನೀರು ಅವಶ್ಯಕತೆ ಇರ್ತದೆ. ನೀರೇ ಇಲ್ಲದಂತೆ ಮಾಡ್ತೇನೆ ಅವರಿಗೆ. ಅಷ್ಟೇ ಅಲ್ಲ, ಯಾವಾಗಲೂ ನಿನ್ನ ಒಟ್ಟಿಗೆ ಸಹಕಾರಿಯಾಗಿ ನಾವು ನಿಲ್ಲುತ್ತೇವೆ. ಒತ್ತಿ ಹೇಳ್ತೇನೆ ಕೇಳು. ಆ ದಾನವರಂತವರಿಗೆ ನೀರಿನ ಅವಶ್ಯಕತೆಯೇ ಇಲ್ಲ. ಕುಡಿಲಿಕ್ಕೆ ಬೇರೆ ವ್ಯವಸ್ಥೆಯನ್ನು ಮಾಡಿಕೊಂಡೇ ಬಂದಿರ್ತಾರೆ. ಎಂತಹ ವ್ಯವಸ್ಥೆಯನ್ನು ಅವರು ಮಾಡಿಕೊಂಡು ಬಂದ್ರು ಕೂಡ ಅವರ ದೇಹದಲ್ಲಿಯೇ ನೀರು ಇಲ್ಲದಂತೆ ಮಾಡಿದ್ರೆ ಆಗ ಏನಾಗ್ತದೆ? ಒಣಗಿ ಹೋಗ್ತಾರೆ. ಒಣಗಿ ಹೋಗ್ತಾರೆ. ಹಾಗಾಗಿ ಹೇಳಿದ್ದು ಆ ಒಣಗಿದಂತ ಅವರನ್ನು ನೀನು ಸುಲಭದಲ್ಲಿ ಸುಡುವುದಕ್ಕೆ ಸಾಧ್ಯ. ಬಹಳ ಒಳ್ಳೆಯ ಒಂದು ಯೋಜನೆ. ಆದರೆ ಬಹಳ ಸಂತೋಷವಾಯಿತು ದೇವತೆಗಳ ನಿಮ್ಮ ಮಾತನ್ನ ಕೇಳಿ. ಆದರೆ ಒಂದು ಹೇಳ್ತೇನೆ, ಆ ದಾನವರು ನಮ್ಮ ಮೇಲೆ ಆಕ್ರಮಣವನ್ನು ಮಾಡಿ ಯಾವ ಕಾಲ ಆಯಿತು? ಬಹಳ ಕಾಲವೇ ಆಯಿತಲ್ಲವೇ? ಅಂದರೆ ಎಲ್ಲ ದೈತ್ಯ ನಾಯಕರ ನಿಗ್ರಹವಾಗಿದೆ. ತ್ರಿಮೂರ್ತಿಗಳ ವಿಶೇಷವಾದ ಆ ಪರಮೇಶ್ವರನ ಅನುಗ್ರಹದಿಂದಾಗಿ ಯಾವ ದುರುಳರ ಬಾಧೆಯೂ ನಮಗಿಲ್ಲ. ಆದರೆ ದುರುಳರ ಬಾಧೆ ನಮಗಿಲ್ಲ ಅಂತ ನಾವು ಮೈಮರೆತರೆ ಅದು ತಪ್ಪಾಗುತ್ತದೆ. ಯಾಕೆ ಗೊತ್ತುಂಟೋ? ಸುಖದಲ್ಲಿ ಯಾವಾತ ಸಿಂಹಾಸನದ ಮೇಲೆ ಕುಳಿತಂತಹ ಅಧಿಕಾರಿ ಅಧಿಕಾರದಲ್ಲಿ ಮೈಮರೆಯುತ್ತಾನೋ ಅಂದಿಗೆ ಆತನ ಅವನತಿ ಪ್ರಾರಂಭವಾಯಿತು ಎನ್ನುವುದನ್ನ ಎಲ್ಲರೂ ತಿಳಿದುಕೊಳ್ಳಬೇಕು. ಆದ್ದರಿಂದ ನಾವು ಮೈಮರೆಯಬಾರದು. ಯಾಕೆಂದರೆ ನಾವು ಮೈಮರೆತರೆ ಲೋಕದಲ್ಲಿ ಧರ್ಮಗ್ಲಾನಿ ಆಗ್ತದೆ. ಈ ಧರ್ಮಗ್ಲಾನಿಯನ್ನ ತಡೆಯಲಿಕ್ಕೆ ಏನು ಮಾಡಬೇಕು ಎಂದು ನಾವೆಲ್ಲರೂ ಯೋಚಿಸಿದಾಗ
ಮಾಡಿದಾಗ ಮರೀಚಿ ಬ್ರಹ್ಮ ಸೂಚಿಸಿದ್ದು ನಾವು ಜ್ಞಾನ ಸತ್ರವೊಂದನ್ನ ನಡೆಸಬೇಕು. ಅದು ಎಲ್ಲಿ? ತ್ರಿವೇಣಿ ಸಂಗಮದಲ್ಲಿ ನಾವು ಜ್ಞಾನ ಸತ್ರವನ್ನ ನಡೆಸಬೇಕು. ಆ ಜ್ಞಾನ ಸತ್ರವನ್ನ ನಡೆಸಬೇಕು ಅಂತ ಆದ್ರೆ ಅಲ್ಲಿ ಹಲವು ವಿದ್ವಜ್ಜನರು ಬರ್ತಾರೆ. ಅವರೆಲ್ಲರನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವಂತಹ ಒಬ್ಬ ಸಭಾಧ್ಯಕ್ಷದ ಅವಶ್ಯಕತೆ ಇದೆ. ಆ ಸಭಾಧ್ಯಕ್ಷ ಯಾರಾಗಬಹುದು ಎನ್ನುವುದನ್ನು ಯೋಚಿಸಿದರೆ ಲೋಕಾಧ್ಯಕ್ಷನಾದಂತಹ ಆ ಪರಮೇಶ್ವರನೇ ಆ ಒಂದು ಯೋಗ್ಯತೆಯುಳ್ಳಂತಹ ವ್ಯಕ್ತಿ ಎಂದು ನಾವೆಲ್ಲರೂ ಸೇರಿ ನಿರ್ಧರಿಸಿದ್ದೇವೆ. ಜ್ಞಾನಶೇಖರ. ಆತನನ್ನ ನಾವು ಜ್ಞಾನ ಸತ್ರಕ್ಕೆ ಕರೆಯಬೇಕು ಅಂತ ಆದ್ರೆ ಇಲ್ಲಿ ಭಜನೆಯನ್ನು ಮಾಡಿದ್ರೆ ಆಗುವುದಿಲ್ಲ, ಅದು ಸರಿಯೂ ಅಲ್ಲ. ಆತನ ಯೋಗ್ಯತೆಗೆ ನಾವು ಅಲ್ಲಿ ಹೋಗಿಯೇ ಆತನಿಗೆ ಆಹ್ವಾನವನ್ನು ಕೊಡಬೇಕು. ಆದ್ದರಿಂದ ಈ ಸಂದೋಹವನ್ನ ತ್ರಿದಶ ಸಂದೋಹವನ್ನ ಕೂಡಿಕೊಂಡು ಈಗಲೇ